ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಪುಷ್ಪಾ ದೇವರಾಜ್ ನೇತೃತ್ವದಲ್ಲಿ ರಾಜರಾಜೇಶ್ವರಿ ಬಡಾವಣೆ ನಾಮಫಲಕ ಅನಾವರಣ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾಗದೇವನಹಳ್ಳಿ ವಾರ್ಡ್ಗೆ ಸೇರಿದಂತಹ ರಾಜರಾಜೇಶ್ವರಿ ಬಡಾವಣೆಯ ಮುಖ್ಯ ದ್ವಾರದಲ್ಲಿರ್ತಕ್ಕಂಥ ನಾಮಫಲಕವನ್ನು ಇವತ್ತು ಲೋಕಾರ್ಪಣೆಗೊಳಿಸಲಾಯಿತು. ನಾಮಫಲಕವನ್ನು GBA ಕಾಂಗ್ರೆಸ್ನ ಆಕಾಂಕ್ಷಿತ ಅಭ್ಯರ್ಥಿ ಪುಷ್ಪಾ ದೇವರಾಜ್ ಅವರ ನೇತೃತ್ವದೊಳಗೆ ಅನಾವರಣ ಮಾಡಲಾಯಿತು. ಸುಂದರವಾಗಿರ್ತಕ್ಕಂಥ, ಗುರುತಿಸ್ತಕ್ಕಂಥ, ಓದೋದಕ್ಕೆ ಅವಕಾಶವಾಗಿರ್ತಕ್ಕಂಥ ಈ ನಾಮಫಲಕವನ್ನು ಪುಷ್ಪಾ ದೇವರಾಜ್ರವರು ಅನಾವರಣಗೊಳಿಸಿದರು. ಕಾರ್ಯಕ್ರಮಗಳಿಗೆ ದೇವರಾಜು ಹಾಗೆಯೇ ವಾರ್ಡ್ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಒಂದು ನಾಮಫಲಕದಿಂದ ಸಾರ್ವಜನಿಕರಿಗೆಲ್ಲರಿಗೂ ಕೂಡ ಆ ಬಡಾವಣೆಯ ಉಪಯೋಗವಾಗುತ್ತೆ, ಆ ಬಡಾವಣೆಯನ್ನು ಗುರುತಿಸ್ಲಿಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥದ್ದನ್ನು ಪುಷ್ಪಾ ದೇವರಾಜ್ರವರು ಹೇಳಿದರು. ಸಾಮಾನ್ಯವಾಗಿ ಸಾರ್ವಜನಿಕರ ಪ್ರತಿಯೊಂದು ಸಮಸ್ಯೆಗಳು ಕೂಡ ನಾವು ಸ್ಪಂದಿಸ್ತಾ ಇದ್ದೇವೆ, ಸಾರ್ವಜನಿಕರ ಜೊತೆಗೆ ನಿರಂತರವಾಗಿದ್ದೇವೆ. ಎಲ್ಲರೂ ಕೂಡ ನಮ್ಮ ಜೊತೆಗೆ ಸಹಕಾರವನ್ನು ಕೊಡಿ, ನಾವು ಸಹಕಾರವನ್ನು ಕೊಡ್ತೇವೆ, ನಿತ್ಯ ನಿರಂತರವಾಗಿ ಸಮಾಜದ ಸೇವೆಯನ್ನು ಮಾಡೋಣ ಅಂತಕ್ಕಂಥದ್ದು ಪುಷ್ಪಾ ದೇವರಾಜ್ರವರು ಹೇಳಿದರು. ಆ ಕಾರ್ಯಕ್ರಮದ ವರದಿ ನಿಮ್ಮ ಗಮನಕ್ಕೆ. ಇಂದು ನಿಜಕ್ಕೂ ಸಂತಸದ ವಿಷಯ. ನಮ್ಮ ಬಡಾವಣೆಯಲ್ಲಿ ದೇವರಾಜ್ ಮತ್ತು ಪುಷ್ಪಾ ದೇವರಾಜ್ ಅವರು ಆಗಮಿಸಿ ಬಹುದಿನಗಳ ಕನಸನ್ನ ಇವತ್ತು ನಮ್ಮ ನೇಮ್ ಬೋರ್ಡ್ ಏನು ಇವತ್ತು ಇನಾಗ್ರೇಷನ್ ಮಾಡಿಕೊಟ್ಟಿದ್ದಾರೆ. ಮುಂದೆನೂ ಸಹ ನಾವು ಅವರಿಂದ ಭಾರಿ ನಿರೀಕ್ಷೆ ವಹಿಸ್ಕೊಂಡಿದ್ದೀವಿ. ಮುಂದೇನು ಅವರು ನಮ್ಮ ಬಡಾವಣೆಯಲ್ಲಿ ದೇವರಾಜ್ ಸರ್ ಆಗಲಿ, ಮೇಡಮ್ ಅವರು ಪುಷ್ಪಾ ದೇವರಾಜ್ ಅವರಾಗಲಿ ನಮ್ಮ ಬಡಾವಣೆಗೆ ಸಂಬಂಧಿಸಿದ ಹಲವು ಕುಂದುಕೊರತೆಗಳನ್ನ ನಿವಾರಿಸಿಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ದಯವಿಟ್ಟು ಸಾಹೇಬರು ನಮ್ಮ ಒಂದು ಮನವಿನ ಅಂಗೀಕರಿಸಬೇಕು ಅಂತ ನಾವು ನಮ್ಮ ಬಡಾವಣೆಯ ಎಲ್ಲರ ಪರವಾಗಿ ನಾವು ವಿನಂತಿಸಿಕೊಳ್ತೇನೆ. ಮತ್ತೆ ಇನ್ನೊಂದು ದೇವರಾಜ್ ಸಾಹೇಬ್ರಿಗೆ ನಮ್ಮ ಲೇಔಟ್ನ ನಮಸ್ಕಾರ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಾಗದೇವನಹಳ್ಳಿ 17ರ ರಾಜರಾಜೇಶ್ವರಿ ಬಡಾವಣೆಯಲ್ಲಿ ಇವತ್ತು ನಾಮಫಲಕದ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಪ್ರೇರಣಾ ಸಂಘದ ಎಲ್ಲರೂ ಮೇಡಮ್ಗಳು ಇವತ್ತು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ನೇಮ್ ಬೋರ್ಡ್ ಮಾಡ್ಬೇಕಾದ ಕಾರಣನೇ ನಮ್ಮ ಪ್ರೇರಣಾ ಮಹಿಳಾ ಸಂಘದ ಮಹಿಳೆಯರು, ಜೆಂಟ್ಸು. ಅವರು ಕೂಡ ಪಾಪ ಅವ್ರ ಮನೆಗೆ ನಮ್ಗೆ ಏನು ಬೇಕು ಅಂತ ಕೇಳಲಿಲ್ಲ. ಮೇಡಮ್, ನಮ್ಗೆ ಈ ಎಂಟ್ರೆನ್ಸ್ಗೆ ನಾಮಫಲಕ ಇಲ್ಲ ಮೇಡಮ್,
ಅದು ಖಂಡಿತ ಒಂದು ಹಾಕಿಸ್ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಆದ್ರಿಂದ ನಾವು ಸೋಮಶೇಖರ್ ಸರ್ಗ ಸೂಚನೆಯ ಮೇರೆಗೆ ಈ ನಾಮಫಲಕವನ್ನ ಅಳವಡಿಕೆಯನ್ನ ಮಾಡಿಕೊಟ್ಟಿದ್ದೀವಿ. ಹಾಗೆಯೇ ಮರಗಳು ದಟ್ಟವಾಗಿ ಬೆಳೆದು ಅವ್ರ ಮನೆಗೆ ತೊಂದರೆಗಳಾಗ್ತಾ ಇತ್ತು. ಪಾಪ ಅವರು ಏನು ಕೇಳಲಿಲ್ಲ. ನಮ್ಮ ಮನೆಗಳಿಗೆ, ಕಾರ್ಗಳಿಗೆ ಬರುತ್ತಾ ರೋಡಲ್ಲಿ ಓಡಾಡೋದವ್ರಿಗೆ ತೊಂದರೆ ಆಗುತ್ತೆ, ಅದು ದಯವಿಟ್ಟು ಸ್ವಲ್ಪ ಕೊಂಬೆಗಳನ್ನ ತೆಗೆಸ್ಕೊಡಿ ಅಂದರು. ಅದನ್ನು ಸಹ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಅನುಕೂಲ ಆಗೋ, ಜನಕ್ಕೆ ಯಾವುದೇ ತೊಂದರೆ ಆಗದಿರೋ ರೀತಿಯಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ. ಹಾಗೆ ಪಾರ್ಕಲ್ಲೂ ಸಹ ಪೊದೆಗಳು ಬೆಳ್ಕೊಂಡು ಅಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ನಡೀತಿತ್ತು ಅಂತ ಹೇಳಿ ಅವರು ಗಮನಕ್ಕೆ ತಂದರು. ಅದನ್ನ ಪೊದೆಗಳೆಲ್ಲ ತೆಗೆಸಿ ಅವ್ರಿಗೆ ವಾಕಿಂಗ್ಗೆ ಸ್ವಲ್ಪ ನಾವು ಚೆನ್ನಾಗಿ ಓಡಾಡೋಕ್ಕೆ ಮಾಡಿಕೊಟ್ಟಿದ್ದೀವಿ. ಇನ್ನು ಮುಂದೆ ಸಹ ನಾವು ಈ ಬಡಾವಣೆಗೆ ಏನೇ ಬೇಕಾದ್ರೂ ಸಹ ಅವ್ರ ಜೊತೆ ಈ ಪುಷ್ಪ ದೇವರು ಸದಾ ನಿಂತಿರ್ತಾರೆ. ಅವ್ರೇನೇ ಕೇಳಿದ್ರು ಸಹ ನಾವು ಸ್ಪಂದಿಸ್ತೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಅಭಿವೃದ್ಧಿಯನ್ನು ಸಹ ಶಾಸಕರ ಮೇರೆಗೆ ರಾಜರಾಜೇಶ್ವರಿ ಬಡಾವಣೆಯ ಕ್ಷೇಮ ಅಭಿವೃದ್ಧಿ ಸಂಘ ಸತತ 35 ವರ್ಷಗಳಿಂದ ಇಲ್ಲಿ ಶ್ರಮಿಸುತ್ತಾ ಬಂದಿದೆ. ಈ ಬಡಾವಣೆಗಳಿಗೆ ಏನೇ ಬೇಕಾದ್ರೂ ಸಹ ನಾವು ಸದಾ ಪುಷ್ಪ ದೇವರು ನಿಮ್ ಜೊತೆ ನಿಂತಿರ್ತಾರೆ. ಈ ಮುಂದಿನ ಅಭಿವೃದ್ಧಿಗೆ ಶಾಸಕರ ಮೇರೆಗೆ ನಿಮ್ಗೆ ಟಾರ್ದಾಗಿರ್ಬೋದು, ಇನ್ನೊಂದು ವ್ಯವಸ್ಥೆಗಳ ಖಂಡಿತ ನಾನು ನಿಂತು ಮಾಡಿಸ್ಕೊಡ್ತೀನಿ. ನಿಮ್ ಸಹಕಾರ ಈಗೇನಿದೆಯೋ ಮುಂದೇನೋ ನನ್ಗೆ ಹಂಗೆ ಇರಬೇಕು ಅಂತ ನಾನು ಕೇಳ್ಕೊತಾ ಎಲ್ರಿಗೂ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಪುಷ್ಪಾ ದೇವರಾಜ್ ನೇತೃತ್ವದೊಳಗೆ ರಾಜರಾಜೇಶ್ವರಿ ಬಡಾವಣೆ ನಾಮಫಲಕ ಅನಾವರಣ ಸುದ್ದಿಯನ್ನು ತಾವು ಗಮನಿಸಿರಿ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.